ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೀಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಯಾವ ರೀತಿಯ ಆಚಾರ ವಿಚಾರಗಳನ್ನು ಇಟ್ಟುಕೊಂಡಿರಬೇಕು, ಇರಬೇಕಾದ ಗುಣಗಳು ಯಾವುವು, ಪರಿಹರಿಸಿಕೊಳ್ಳಬೇಕಾದ ದೋಷಗಳು ಯಾವುವು, ಇವುಗಳೆಲ್ಲವುಗಳನ್ನು ಚೆನ್ನಾಗಿ ಉಪದೇಶ ಮಾಡಿದ್ದಾನೆ. ಮನುಷ್ಯ ತಾನು ಗುಣದಿಂದ ಉತ್ತಮನಾಗಬೇಕು ಹೊರತು ಕೇವಲ ಜನ್ಮದಿಂದ ಅಲ್ಲ. ಜನ್ಮದಿಂದ ಉತ್ತಮನಾಗುವುದು ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ. ಆ ಬಂದ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಗುಣವಂತನಾಗಬೇಕು, ಗುಣಗಳನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಅಲೋಲ ಜಿಹ್ವಃ ಸಮುಪಸ್ಥಿತೋ ಧೃತಿಂ ನಿಧಾಯ ಚಕ್ಷುರ್ಯುಗಮಾತ್ರಮೇವ ಚ ಮನಶ್ಚ ವಾಚಂಚ ನಿಗೃಹ್ಯ ಚಂಚಲಂ ಭಯಾನ್ನಿವೃತ್ತೋ ಮಮ ಭಕ್ತ ಉಚ್ಯತೆ. ರಸನೇಂದ್ರಿಯದ ನಿಗ್ರಹ. ಶ್ರೀಮದ್ಭಾಗವತದಲ್ಲಿ ಔಪಸ್ಥ್ಯ ಜೈಹ್ವ್ಯಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹಃ ಎಂಬುದಾಗಿ ನಾವು ಕೇಳ್ತೇವೆ. ಮನುಷ್ಯನಿಗೆ ಉಪಸ್ಥೇಂದ್ರಿಯ ಹಾಗೂ ಜಿಹ್ವೇಂದ್ರಿಯಗಳ ನಿಗ್ರಹವಿಲ್ಲ ಅಂತಾದರೆ ಉದ್ಧಾರವಾಗುವುದು ಸಾಧ್ಯ ಇಲ್ಲ. ಅವುಗಳ ನಿಗ್ರಹವಾದರೆ ಎಲ್ಲ ಇಂದ್ರಿಯಗಳ ನಿಗ್ರಹವಾದಂತೆ. ಜಿತಂ ಸರ್ವಂ ಜಿತೆ ರಸೇ. ರಸನೇಂದ್ರಿಯದ ನಿಗ್ರಹ ಆದರೆ ಆಹಾರದ ಮೇಲೆ ನಿಯಂತ್ರಣ ಬರುತ್ತೆ. ಆಹಾರದ ಮೇಲೆ ನಿಯಂತ್ರಣ ಇದ್ದರೆ ಇಂದ್ರಿಯಗಳಿಗೆ ಉದ್ರೇಕ ಆಗೋದಿಲ್ಲ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತ ಹೇಳಿದ ಹಾಗೆ ಉಳಿದ ಇಂದ್ರಿಯಗಳ ನಿಗ್ರಹವನ್ನು ಮಾಡುವುದಕ್ಕೆ ಇವನಿಗೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿಯೇ ಅನೇಕ ವ್ರತಗಳನ್ನು, ಏಕಾದಶಿ ಉಪವಾಸಾದಿಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಕೇವಲ ಉಪವಾಸದಿಂದ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ನಿತ್ಯದಲ್ಲಿ ಹಿತವಾದ, ವಿಹಿತವಾದ, ಮಿತವಾದ ಆಹಾರವನ್ನು ಸ್ವೀಕಾರ ಮಾಡಿ ವಿಶೇಷ ದಿನಗಳಲ್ಲಿ ಏಕಾದಶಿ, ಕೃಷ್ಣಾಷ್ಟಮಿ, ಇನ್ನಿತರ ಕೆಲವು ವ್ರತಗಳನ್ನು ಹೇಳ್ತಾ ಅಂತಹ ವ್ರತಗಳಲ್ಲಿ ಉಪವಾಸವನ್ನು ಮಾಡುವುದರಿಂದ ಇಂದ್ರಿಯಗಳ ನಿಗ್ರಹವನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅಂತ. ಉಪವಾಸದ ದಿನ ಮಾತ್ರ ಉಪವಾಸ ಮಾಡಿ ಉಳಿದ ದಿನ ಮನಸ್ಸಿಗೆ ಬಂದಂತೆ ತಿನ್ನುವುದಲ್ಲ, ಹಿತವಾದ ರೀತಿಯಲ್ಲಿ, ಮಿತವಾದ ರೀತಿಯಲ್ಲಿ ಸ್ವೀಕಾರವನ್ನು ಮಾಡಬೇಕು. ವಿಹಿತವಾದ ಆಹಾರಗಳನ್ನು ಅನ್ನುವುದನ್ನು ಮರೆಯುವಂತಿಲ್ಲ. ಅಲೋಲ ಜಿಹ್ವಃ. ಧೈರ್ಯದಿಂದ ಮನುಷ್ಯ ಇರಬೇಕು. ತಾನು ಮಾಡುವಂತಹ ಧರ್ಮ ತನಗೆ ಫಲ ಕೊಡುತ್ತೆ ಅಂತನ್ನುವಂತಹ ವಿಶ್ವಾಸ ಇರಬೇಕು. ಕಷ್ಟಗಳು ಬಂದಾಗ ಎದೆಗುಂದಿ ತಾನು
ತನ್ನ ಕೈಕಾಲುಗಳಲ್ಲಿರುವ ಶಕ್ತಿಯನ್ನು ಕಳೆದುಕೊಳ್ಳಬಾರದು. ಧೈರ್ಯದಿಂದ ಇದ್ದು ಮುಂದೆ ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳನ್ನು ಆಲೋಚನೆ ಮಾಡಿ ತಾನು ಅದರಲ್ಲಿ ಪ್ರವರ್ತನಾಗಬೇಕು. ನಿಧಾಯ ಚಕ್ಷುರ್ಯುಗ ಮಾತ್ರಮೇವ ಚ, ಆಚೆ ಈಚೆ ಇನ್ನೊಬ್ಬರ ವಸ್ತು ಇನ್ನೊಬ್ಬರ ಪದಾರ್ಥಗಳ ಮೇಲೆ ಕಣ್ಣಿಡದಂತೆ, ಹೆಚ್ಚಿನ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದಂತೆ ತಾನು ನಡೆಯೋದಕ್ಕೆ ಎಷ್ಟು ದಾರಿ ಬೇಕೋ ಅಷ್ಟನ್ನು ಮಾತ್ರ ನೋಡಿ ನಡೆಯಬೇಕು ಅಂತ. ಇದರ ತಾತ್ಪರ್ಯ ದಾರಿಯಲ್ಲಿ ಹೋಗುವಾಗಲೂ ನೋಡಬಾರದ ವಸ್ತುಗಳ ಬಗ್ಗೆ ಆಚೆ ಈಚೆ ಕುದೃಷ್ಟಿಯನ್ನು ಹಾಕಬಾರದು ಅನ್ನುವುದು ಒಂದು ಅರ್ಥ. ಜೊತೆಗೆ ತನ್ನ ಜೀವನದ ಮಾರ್ಗದಲ್ಲಿ ತನಗೆ ಹತ್ತಿರದ ಇವತ್ತಿಗೇನು ಬೇಕೋ, ನಾಳೆಗೇನು ಬೇಕೋ, ನಾಡದ್ದಿಗೇನು ಬೇಕೋ ಇಷ್ಟನ್ನೇ ಆಲೋಚನೆ ಮಾಡ್ತಾ ಇರಬೇಕೇ ಹೊರತು ಬಹಳಷ್ಟು ದೀರ್ಘವಾದ ತನ್ನ ಜೀವನದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದರೊಳಗೇನೆ ವ್ಯವಸ್ಥೆಯನ್ನೇ ಬಹಳ ಮಾಡಿಕೊಳ್ತಾನೆ. ಆ ಮಾಡಿಕೊಂಡ ವ್ಯವಸ್ಥೆಯ ಉಪಯೋಗ ಮಾಡಿಕೊಳ್ಳೋದಕ್ಕೂ ಇವನಿಗೆ ಆಗೋದಿಲ್ಲ. ಅಷ್ಟರ ಬಗ್ಗೆ ಮುಂದಿನ ವ್ಯವಸ್ಥೆಯನ್ನು ಚಿಂತನೆ ಮಾಡ್ತಾನೆ. ಮುಂದಿನ ವ್ಯವಸ್ಥೆಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇವತ್ತಿನ ಸೌಖ್ಯದ ಕಡೆಗೆ ಗಮನವನ್ನೇ ಕೊಡದೆ, ಉಪಭೋಗವನ್ನೂ ಮಾಡದೆ ಕೇವಲ ವ್ಯವಸ್ಥೆಯನ್ನು ಮಾಡುವುದರೊಳಗೆ ಕಾಲವನ್ನು ಕಳೆಯುವವರಿದ್ದಾರೆ. ಹಾಗಲ್ಲದಂತೆ ನಿಧಾಯ ಚಕ್ಷುರು ಯುಗ ಮಾತ್ರ ಮೇವಚ, ಅಲ್ಪವಾದ ತಾನು ನಡೆಯುವುದಕ್ಕೆ ಬೇಕಾಗುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡಿ ಹೆಜ್ಜೆ ಇಡಬೇಕು. ಇದರ ತಾತ್ಪರ್ಯ ಅರ್ಥ ತನ್ನ ಬದುಕಿಗೆ ಎಷ್ಟು ಅವಶ್ಯಕವೋ ಅಷ್ಟನ್ನು ಅಪೇಕ್ಷಿಸಬೇಕು, ಹೆಚ್ಚು ಅಪೇಕ್ಷೆ ಪಡಬಾರದು. ಮನಸ್ಸು ಹಾಗೂ ಮಾತು ಇವೆರಡರಲ್ಲಿಯೂ ನಿಗ್ರಹ ಇರಬೇಕು. ದೊಡ್ಡವರ ನಿಂದೆ, ಆಡಬಾರದ ಮಾತುಗಳನ್ನು ಆಡಿ, ವ್ಯರ್ಥ ಮಾತುಗಳನ್ನಾಡಿ ಕಲಹವನ್ನು ಮಾಡಿಕೊಳ್ಳುವವರು ಕೆಲವರಿದ್ದಾರೆ. ವ್ಯರ್ಥ ಮಾತುಗಳನ್ನಾಡಿ ಮತ್ತೊಬ್ಬರ ಮನಸ್ಸನ್ನು ನೋಯಿಸುವವರಿದ್ದಾರೆ. ಅವಶ್ಯಕವಾದ ಹಿತವನ್ನು ಹೇಳಿದಾಗ ಕೆಲವೊಮ್ಮೆ ಕೆಲವರ ಮನಸ್ಸಿಗೆ ನೋವಾಗುವುದುಂಟು, ಅದು ಅನಿವಾರ್ಯ. ಆದರೆ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ ಅಂತ ಹೇಳಿದ ಹಾಗೆ ಹಿತ ಹಾಗೂ ಮನಸ್ಸಿಗೆ ಹಿಡಿಸುವ ಪ್ರಿಯವಾದ ಮಾತು ಅಂತ ಸಿಗೋದು ಬಹಳ ಕಷ್ಟ. ಕೆಲವೊಮ್ಮೆ ಹಿತ ಹೇಳುವಾಗ, ಪಥ್ಯ ಹೇಳುವಾಗ ಮನಸ್ಸಿಗೆ ನೋವಾಗತ್ತೆ. ಇಂಥದನ್ನು ತಿನ್ನಬೇಡಿ, ಇಂಥದನ್ನು ಮಾಡಬೇಡಿ, ಇದು ನಿಷಿದ್ಧ, ಇದನ್ನು ಮಾಡಬಾರದು, ಹೀಗೆ ಹೇಳುವಾಗ ಕೆಲವರಿಗೆ ಮನಸ್ಸಿಗೆ ನೋವಾಗಬಹುದು. ಆದರೆ ಹೇಳೋದು ಅನಿವಾರ್ಯ ಇರುತ್ತೆ, ಅದು ಬೇರೆ. ಆದರೆ ವ್ಯರ್ಥ ಮಾತುಗಳನ್ನಾಡಿ ವಿನಾಕಾರಣವಾಗಿ ಪ್ರಸಂಗ ಇಲ್ಲದೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಮಾತುಗಳು, ಅವುಗಳ ನಿಗ್ರಹವನ್ನು ಮಾಡಬೇಕು. ಮಹಾತ್ಮರ ನಿಂದೆಯನ್ನು ಮಾಡುವಂತಹ ಮಾತುಗಳು, ದೇವರ ನಿಂದೆಯನ್ನು ಮಾಡುವ ಮಾತುಗಳು ಬರಬಾರದು. ನಾನು ಧ್ಯಾಯೇದ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿ ತತ್, ಹೆಚ್ಚು ಮಾತನ್ನು ಆಡಲೇಬೇಡಿ ಅಂತಾರೆ ಶಾಸ್ತ್ರದೊಳಗೆ. ವಿಚಾರ ಮಾಡಿ ಮಾತನಾಡುವ ಅವಶ್ಯಕತೆ ಇದೆಯಾ? ಆಡುವ ಮಾತುಗಳಿಂದ ಯಾರಿಗಾದರೂ ನೋವಾಗತ್ತಾ? ಅನಾವಶ್ಯಕ ಮಾತುಗಳ ಇವು? ಅಥವಾ ಇದೇ ತತ್ವವನ್ನು, ಇದೇ ವಿಷಯವನ್ನು, ಇದೇ ಸಂದೇಶವನ್ನು ಮೃದುವಾದ ಭಾಷೆಯಲ್ಲಿ ಹೇಳುವುದಕ್ಕೆ ಸಾಧ್ಯತೆ ಉಂಟೋ? ಇವುಗಳಿಗೆಲ್ಲ ಸ್ವಲ್ಪ ಹಿಂದೆ ಚಿಂತನೆಗೆ ಅವಕಾಶ ಇಟ್ಟುಕೊಂಡು ಮಾತನಾಡಿದರೆ ತಪ್ಪು ಮಾತುಗಳು, ತೀಕ್ಷ್ಣವಾದ ಮಾತುಗಳು, ಕ್ರೂರವಾದ ಮಾತುಗಳು ಕಡಿಮೆಯಾಗಲು ಸಾಧ್ಯತೆ ಇದೆ. ಬುದ್ಧಿಗೆ ಅವಕಾಶ ಕೊಡದಂತೆ, ಆಲೋಚನೆ ಮಾಡದಂತೆ ನೇರವಾಗಿ ವಾಗೀಂದ್ರಿಯಕ್ಕೆ ಪ್ರಚೋದನೆಯನ್ನು ಕೊಟ್ಟರೆ ಆಗ ನಾಲಿಗೆ ವಾಗೀಂದ್ರಿಯ ಏನೇನೋ ಮಾತನಾಡುತ್ತೆ. ಅದಕ್ಕಾಗಿ ನಿಗೃಹ್ಯ ಅಂತಾನೆ ಕೃಷ್ಣ. ಮನಶ್ಚ ವಾಚಂಚ ನಿಗೃಹ್ಯ ಚಂಚಲಂ, ನಿಗ್ರಹ ಮಾಡಿ ತೂಗಿ ತೂಗಿ ಯೋಚಿಸಿ ನಾವು ಮಾತನಾಡಬೇಕು. ಭಯಾನ್ನಿವೃತ್ತೋ ಮಮ ಭಕ್ತ ಉಚ್ಯತೆ, ಯಾವುದೇ ವಿಧವಾದಂತಹ ಭಯ ಇರಬಾರದು. ಭಯರಹಿತನಾದ ಪರಮಾತ್ಮ, ಭಯ ಪರಿಹಾರಕನಾದ ಭಗವಂತ ನನಗೆ ರಕ್ಷಕನಾಗಿ ಸರ್ವತ್ರ ಇದ್ದಾನೆ ಅಂತನ್ನುವ ವಿಶ್ವಾಸ ಇದ್ದರೆ ಅವನು ಭಕ್ತ. ಭಯಪಡ್ತಾನೆ, ಇದರ ಅರ್ಥ ರಕ್ಷಕನಾದ ದೇವರಿದ್ದಾನೆ ಅಂತನ್ನುವ ನಂಬಿಕೆ ಇಲ್ಲ. ವಿಶ್ವಾಸ ಇದ್ದರೂ ಆ ಅನುಸಂಧಾನ ಜಾಗೃತವಾಗಿಲ್ಲ. ಜಾಗೃತವಾಗಿಲ್ಲ ಅಂದರೆ ಭಕ್ತಿಯ ಮಟ್ಟ ಪೂರ್ಣ ಇವನು ಪಡೆದಿಲ್ಲ ಅಂತ ಅರ್ಥ, ಪೂರ್ಣವಾಗಿ ಇನ್ನೂ ಮುಟ್ಟಿಲ್ಲ ಅಂತ ಅರ್ಥ. ಆ ಮಹಾತ್ಮ್ಯ ಜ್ಞಾನ, ದೇವರು ಸರ್ವತ್ರ ಸನ್ನಿಹಿತನಾಗಿದ್ದು ರಕ್ಷಣ ಮಾಡಿಯೇ ಮಾಡ್ತಾನೆ ಎನ್ನುವ ಏನೊಂದು ದೇವರ ಶಕ್ತಿ ಇದೆ, ಮಹಾತ್ಮ್ಯ ಇದೆ, ಕಾರುಣ್ಯ ಇದೆ. ಆ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ನೇಹ ತಾನೇ ಭಕ್ತಿ. ಆ ದೇವರು ಇದ್ದು ರಕ್ಷಣೆ ಮಾಡ್ತಾನೆ ಎನ್ನುವ ಮಹಾತ್ಮ್ಯದ ಅನುಸಂಧಾನ ಗಟ್ಟಿಯಾಗಿಲ್ಲ ಅಂತಾದರೆ ಭಯ ಬರುತ್ತೆ. ಹಾಗಾದರೆ ಭಯ ಬರ್ತದೆ ಅಂದರೆ ಅದರ ಅರ್ಥ ಅವನಿಗೆ ಭಕ್ತಿ ಇಲ್ಲ ಅಂತ ನಾವು ತಿಳಿಯಬೇಕು. ಅದಕ್ಕೆ ಕೃಷ್ಣ ಅಂತಾನೆ ಭಯಾನ್ ನಿವೃತ್ತೋ ಮಮ ಭಕ್ತ ಉಚ್ಯತೆ. ಆ ಭಯದಿಂದ ದೂರನಾದವನೇ ನಿಜವಾದ ನನ್ನ ಭಕ್ತ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಅಂತ ತಿಳಿಸಿಕೊಡ್ತಾನೆ.
ಹೀಗೆ ಯಾರು ಪರಮಾತ್ಮನ ಧ್ಯಾನ ಮಾಡ್ತಾರೆ, ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಾರೆ, ಅಂಥವರು ಶ್ರಾದ್ದದಲ್ಲಿ ಭೋಜನವನ್ನು ಮಾಡಿದರೆ ಆಗ ಪಿತೃದೇವತೆಗಳಿಗೆ ತೃಪ್ತಿಯಾಗ್ತದೆ. ತೇಷಾಂ ಶ್ರಾದ್ದೇಶು ತೃಪ್ಯಂತಿ ತೇನ ತೃಪ್ತಾ ಪಿತಾಮಹಾಃ. ನಿಜವಾದ ಭಗವದ್ಭಕ್ತರು, ಸಜ್ಜನರು, ನಿರಪೇಕ್ಷರಾದವರು ಅಂಥವರು ಶ್ರಾದ್ದದಲ್ಲಿ ಆಹಾರವನ್ನು ಸ್ವೀಕರಿಸಿದರೆ, ಇವನು ಕೊಡುವಂತಹ ದಾನವನ್ನು ಸ್ವೀಕರಿಸಿದರೆ ಪಿತೃಪಿತಾಮಹಾದಿಗಳ ಉದ್ಧಾರವಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಧರ್ಮೋ ಜಯತಿ ನಾಧರ್ಮ, ಸತ್ಯಂ ಜಯತಿ ನಾನೃತಂ, ಕ್ಷಮಾ ಜಯತಿ ನ ಕ್ರೋಧ, ಕ್ಷಮಾವಾನ್ ಬ್ರಾಹ್ಮಣೋ ಭವೇತ್. ಪ್ರಸಿದ್ಧವಾದಂತಹ ಮಾತುಗಳು. ಧರ್ಮೋ ಜಯತಿ ನಾಧರ್ಮ, ನಿನ್ನೆ ದಿವಸ ಕೇಳಿದರೆ ಹಾಗೆ, ವರ್ಧತ್ಯಧರ್ಮೇಣ ನರಃ. ಮೊದಲು ಅಧರ್ಮದಿಂದ ಅಭಿವೃದ್ಧಿಯಾದಂತೆ ತೋರಬಹುದು ತಾತ್ಕಾಲಿಕವಾಗಿ. ದುರ್ಯೋಧನಾದಿಗಳ ಅಭಿವೃದ್ಧಿಯನ್ನು ಇದೇ ಮಹಾಭಾರತದಲ್ಲಿ ನೀವೆಲ್ಲ ಕೇಳ್ತೀರಲ್ಲ, ಬೇಕಾದಷ್ಟು ಅಭಿವೃದ್ಧಿ. ಪಾಂಡವರಿಗೆ ವನವಾಸ ಆಯಿತು, ಅಜ್ಞಾತವಾಸ ಆಯಿತು, ಅವರಿಗೆ ಧರ್ಮ ಮಾಡಿದರೂ ಕೂಡ ನಾನಾ ವಿಧವಾದ ಕಷ್ಟಗಳು ಬಂದವು. ಹೀಗೆ ಮೊದಲು ತೋರಿದರೂ ಕೂಡ ಕೊನೆಗೆ ಅಪ್ರತಿಹತವಾದಂತಹ ಅವ್ಯಾಹತವಾದ ಮಹಾ ಸಾಮ್ರಾಜ್ಯವನ್ನು ಅನುಭವಿಸಿದ್ದಾರೆ. ಕೇವಲ ಮಹಾ ಸಾಮ್ರಾಜ್ಯವನ್ನು ಅವರು ಹಸ್ತಿನಾವತಿಯಲ್ಲಿ ಅನುಭವಿಸಿದರು ಅಂತ ತಿಳಿಯುವುದಲ್ಲ, ವನವಾಸದಲ್ಲಿದ್ದಾಗಲೂ ಅವರು ಸಾಮ್ರಾಜ್ಯವನ್ನೇ ಅನುಭವಿಸಿದ್ದು, ಸುಖವಾಗಿಯೇ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಸಾಮ್ರಾಜ್ಯವನ್ನು ಅನುಭವಿಸಿದರು. ಸಾಮ್ರಾಜ್ಯ ಅನುಭವಿಸುವುದು ಇದು ಗುರಿಯೂ ಅಲ್ಲ. ಸಾವಿರಾರು ಜನರಿಗೆ ಅನ್ಯಾಯವನ್ನು ಮಾಡಿ, ಅಧರ್ಮವನ್ನು ಮಾಡಿ, ಯಾರಿಗೆ ಯಾವುದು ಯೋಗ್ಯವೋ ಅದನ್ನು ಕೊಡದಂತೆ ತಾವು ಮಾತ್ರ ಉಪಭೋಗ ಮಾಡಿದರೆ ಅದು ಸಾಮ್ರಾಜ್ಯವಿದ್ದರೂ ಕೂಡ ಅದು ಮುಂದೆ ಮಹಾ ನರಕ ಸಾಧನವಾದದ್ದು. ಆ ತರಹದ ರಾಜ್ಯವನ್ನು ಅವರು ಅನುಭವಿಸಿದರು. ಪಾಂಡವರಿಗೆ ಕೊಡಬೇಕಾದ ಭಾಗವನ್ನು ಕೊಡದಂತೆ ತಾವು ಮಾತ್ರ ಅನುಭವಿಸಿದಂತಹ ಏನು ಸಾಮ್ರಾಜ್ಯ ಇದೆ ಅದು ಪಾಪಸಾಧನವಾದಂಥದ್ದು. ಸ್ವಾಭಾವಿಕವಾಗಿ ಭಗವಂತನಲ್ಲಿ ಭಕ್ತಿ ಇಲ್ಲದೆ, ಧರ್ಮದಲ್ಲಿ ಶ್ರದ್ಧೆ ಇಲ್ಲದೆ, ಕೇವಲ ಆಡಂಬರಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ದೇವತೆಗಳಿಗೂ ಎಲ್ಲ ಸಜ್ಜನರಿಗೂ ಬ್ರಾಹ್ಮಣರಿಗೂ ವಂಚನೆಯನ್ನು ಮಾಡ್ತಾ ಅವರು ಮಾಡಿದಂತಹ ಯಜ್ಞಯಾಗಾದಿಗಳು ಕೂಡ ಸಾರ್ಥಕವಾದವುಗಳಲ್ಲ, ಮಹಾಫಲಪ್ರದ ಅಲ್ಲ. ಅತ್ಯಲ್ಪವಾದ ಫಲವನ್ನು ಕೊಡ್ತೇವೆ. ಯಾಕೆ ಅಂದರೆ ಆಚಾರ್ಯಾಣ ಅಂತೂ ತೇಜಸ ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ದುರ್ಯೋಧನಾದಿಗಳಿಗೆ ಏನೂ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಕೇವಲ ಆಡಂಬರಕ್ಕೆ ಮಾಡಿದರೂ ಕೂಡ ಬಂದಂತಹ ಋತ್ವಿಜರು, ಪುರೋಹಿತರು, ಕೃಪಾಚಾರ್ಯರೇ ಮೊದಲಾದವರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇಂತಹ ಮಹಾನುಭಾವರು, ಅನೇಕ ಜನ ಅಲ್ಲಿ ಬಂದಂತಹ ಋಷಿಗಳು, ಅವರೆಲ್ಲ ಋತ್ವಿಜರು ಬಹಳ ಶ್ರದ್ಧೆಯಿಂದ ಮಾಡಿಸಿರ್ತಾರೆ ಅನ್ನೋದಕ್ಕೆ ಆ ಪುಣ್ಯದಿಂದ ಇವರಿಗೊಂದು ಸ್ವಲ್ಪ ತಾತ್ಕಾಲಿಕವಾಗಿ ಒಳ್ಳೆಯದಾಗಬಹುದಷ್ಟೇ ಹೊರತು, ಆದರೆ ನಿಜವಾದ ಭಕ್ತಿ ಇವರಿಗೆ ಇಲ್ಲದೇ ಇರೋದರಿಂದ ಇವರಿಗೇನು ಸ್ಥಿರವಾದ ಫಲ ಸಿಗಬೇಕೋ ಅದು ಸಿಗೋದಿಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಅಧರ್ಮ, ಆಡಂಬರದ ಧರ್ಮ, ಅಧರ್ಮ ಇದು ಶಾಶ್ವತ ಅಲ್ಲ, ಅಲ್ಪವಾದ ತಾತ್ಕಾಲಿಕವಾದ ಫಲವನ್ನು ಕೊಡುತ್ತೆ. ಧರ್ಮ ಮಾತ್ರ ಇದು ಜಯತಿ, ಇದು ಸ್ಥಿರವಾದ ಶಾಶ್ವತವಾದ ಫಲವನ್ನು ಕೊಡುತ್ತದೆ. ಅದು ಸರ್ವೋತ್ಕೃಷ್ಟವಾದದ್ದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪುನರ್ಜನ್ಮದಲ್ಲಿಯೂ ಜನ್ಮ ಜನ್ಮಾಂತರಗಳಲ್ಲಿಯೂ ಇವನ ಜೊತೆಗೆ ರಕ್ಷಕವಾಗಿ, ಬೆಂಗಾವಲಾಗಿ, ಬೆಂಬಲವಾಗಿ ಇರುವುದು ಅದು ಧರ್ಮವೇ ಹೊರತು ಅಧರ್ಮ ಅಲ್ಲ. ಈಗ ಕಳ್ಳತನ ಮಾಡಿದ, ಸುಖ ಆಯಿತು. ಈಗ ಸುಳ್ಳು ಹೇಳಿದ, ಏನೋ ತನ್ನ ಕೆಲಸವನ್ನು ಸಾಧಿಸಿಕೊಂಡ ಅಂತ ಅವನಿಗೆ ಆನಂದ ಆಗುತ್ತೆ. ತತ್ಕಾಲದಲ್ಲಿ ಆನಂದವಾದರೂ ಇವನು ಹೇಳಿದ ಸುಳ್ಳು, ಇವನು ಮಾಡಿದ ಅಧರ್ಮ, ಇವನು ಮಾಡಿದ ಮೋಸ, ವಂಚನೆ ಅದು ಇವನನ್ನು ಬಿಡುವುದಿಲ್ಲ, ಇವನ ಸರ್ವನಾಶಕ್ಕೆ ಕಾರಣ ಆಗ್ತದೆ ಒಂದು ಕಾಲದಲ್ಲಿ. ಆದ್ದರಿಂದ ಯಾವತ್ತೂ ತಾತ್ಕಾಲಿಕ ಸುಖ ಆಗತ್ತೆ ಅಂತ ಅಧರ್ಮವನ್ನು ಮಾಡಲು ಮನುಷ್ಯ ಮುಂದಾಗಬಾರದು. ಸತ್ಯಂ ಜಯತಿ ನಾನೃತಂ, ಸತ್ಯಕ್ಕೇನೇ ಜಯ, ಎಂದಿಗೂ ಅನೃತಕ್ಕೆ ಜಯ ಇಲ್ಲ. ಆದ್ದರಿಂದ ಸತ್ಯವನ್ನೇ ನುಡಿಯಬೇಕು. ಅದಕ್ಕೋಸ್ಕರನೇ ಹೆಚ್ಚು ಮಾತಾಡಬೇಡಿ ಅಂತನ್ನೋದು. ಯಾಕೆಂದರೆ ಬಹಳ ಮಾತನಾಡುವಾಗ ಕೆಲವು ಸುಳ್ಳು ಬಂದುಬಿಡತ್ತೆ ಮಧ್ಯದಲ್ಲಿ. ಆದಷ್ಟು ಹಿಂದೆ ಹೇಳಿದ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಮನಶ್ಚ ವಾಚಂಚ ನಿಗೃಹ್ಯ ಚಂಚಲಂ. ನಿಗ್ರಹ ಮಾಡಿ 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 ನಾನು ಮಾತನಾಡುವುದು ಸತ್ಯ ಮಾತನಾಡ್ತಾ ಇದ್ದೇನೋ ಇಲ್ಲೋ, ಹೇಗೆ ಮೃದುವಾಗಿದೆಯೋ ಇಲ್ಲವೋ, ಇದರಿಂದ ಮನಸ್ಸಿಗೆ ನೋವಾಗುತ್ತೋ ಇಲ್ಲವೋ ಅಂತ ಆಲೋಚನೆ ಮಾಡ್ತಾನೋ, ಸತ್ಯವೋ ಸುಳ್ಳೋ, ಸತ್ಯವನ್ನೇ ಮಾತಾಡಬೇಕು, ಪ್ರಿಯವಾದದ್ದನ್ನು ಮಾತಾಡಬೇಕು, ಹಿತವಾದದ್ದನ್ನು ಮಾತಾಡಬೇಕು ಅಂತ ಆಲೋಚನೆ ಮಾಡಿ ನೋಡಿ ನೋಡಿ ತಾನು ಮಾತನಾಡಬೇಕು. ಊಟ ಮಾಡುವಾಗ
ಸರಿಯಾಗಿದೆಯೋ ಇಲ್ವೋ, ತನಗೆ ಸೇರುತ್ತೋ ಇಲ್ಲೋ ನೋಡ್ತಾನೆ, ರುಚಿಯಾಗಿದೆಯೋ ಇಲ್ಲೋ ನೋಡ್ತಾನೆ, ಏನಾದರೂ ಕಸ ಇದೆಯಾ, ಕಲ್ಲಿದೆಯಾ, ಕಡ್ಡಿ ಬಿದ್ದಿದೆಯಾ, ಧೂಳು ಬಿದ್ದಿದೆಯಾ, ಹುಳಗಳಿವೆಯಾ ಎಲ್ಲ ನೋಡ್ತಾನೆ. ಶುದ್ಧವಾದ ಆಹಾರ ಅಂತಾದರೆ ಅದನ್ನು ತಾನು ಸ್ವೀಕಾರ ಮಾಡ್ತಾನಲ್ವೋ. ಆ ರೀತಿಯಾಗಿ ಮಾತನಾಡುವಾಗಲೂ ಕೂಡ ನಾನಾಡುವ ಮಾತಿನಲ್ಲಿ ಏನಾದರೂ ಅಸತ್ಯದ ಹೊಲಸಿದೆಯಾ, ಇನ್ನೊಬ್ಬರಿಗೆ ಉದ್ವೇಗ ಆಗುವ ರೀತಿಯ ಮುಳ್ಳುಗಳು ಏನಾದರೂ ಬಿದ್ದಿವೆಯಾ ಅನ್ನುವುದನ್ನು ನೋಡಿ ಆ ತರಹದ ಯಾವ ದೋಷಗಳಿಲ್ಲದ ಒಂದೊಂದು ಮಾತುಗಳನ್ನು ತಾನಾಡಬೇಕು. ಈ ರೀತಿ ಯಾವ ವ್ಯಕ್ತಿ ತಪಸ್ಸನ್ನು ಮಾಡ್ತಾನೆ, ಕ್ಷಮಾ ಜಯತಿ ನ ಕ್ರೋಧ, ಕ್ಷಮಾಗುಣ ಇದು ಯಾವಾಗಲೂ ಮನುಷ್ಯನಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಡುತ್ತೆ. ಅದರಲ್ಲಿಯೂ ವಿಶೇಷವಾಗಿ ಕ್ಷಮಾವಾನ್ ಬ್ರಾಹ್ಮಣೋ ಭವೇತ್. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು. ಕ್ಷತ್ರಿಯರಿಗೆ ತಪ್ಪು ಮಾಡಿದವರಿಗೆ ದಂಡನ ಮಾಡುವುದು ಅವರ ಅಧಿಕಾರ, ಮಾಡಲೇಬೇಕು. ಇಲ್ಲದೇ ಇದ್ದರೆ ಜಗತ್ತಿನಲ್ಲಿ ಕೇವಲ ದುರ್ಜನರು ಎಲ್ಲ ಕಡೆಗೆ ದೌರ್ಜನ್ಯವನ್ನು ಮಾಡ್ತಾ ಜಗತ್ತನ್ನು ನಾಶ ಮಾಡಿಬಿಡ್ತಾರೆ. ನೈವ ಕ್ಷಮಾ ಕುಜನತಾ ಸುನೃಪಸ್ಯ ಧರ್ಮ. ದ್ರೌಪದಿ ಹೇಳ್ತಾಳೆ ಧರ್ಮರಾಜನಿಗೆ, ದುರ್ಜನರಲ್ಲಿ ಕ್ಷಮಾ ಮಾಡುವುದು ಎಂದಿಗೂ ರಾಜರಿಗೆ ಧರ್ಮ ಅಲ್ಲ. ಕ್ಷತ್ರಿಯರು ರಾಜರು ತಪ್ಪು ಮಾಡಿದವರಿಗೆ ದಂಡವನ್ನು ಕೊಡಲೇಬೇಕು, ಅಂದರೇ ಇನ್ನುಳಿದವರಿಗೆ ಭಯ ಇರುತ್ತೆ, ತಪ್ಪು ಮಾಡಬಾರದು ಅನ್ನುವ ಎಚ್ಚರಿಕೆ. ಆದರೆ ಬ್ರಾಹ್ಮಣರು ಮಾತ್ರ ಕ್ಷತ್ರಿಯರಿಗೆ ರಾಜರಿಗೆ ಅದನ್ನು ತಿಳಿಸಬೇಕೇ ಹೊರತು ತಾವು ಮಾತ್ರ ಕ್ಷಮಾ ಮಾಡಬೇಕು, ತಾವು ದಂಡವನ್ನು ಮಾಡಬಾರದು. ತಾವೇನಾದರೂ ದಂಡ ಮಾಡೋದಾದರೆ ಒಳಗಿರುವ ಕಾಮಕ್ರೋಧಾದಿ ಶತ್ರುಗಳ ಮೇಲೆ ಕ್ರೋಧ ಮಾಡಬೇಕು, ಆ ಶತ್ರುಗಳಿಗೆ ದಂಡ ಮಾಡಬೇಕು. ಒಳಗಿನ ಶತ್ರುಗಳಿಗೆ ಅರ್ಥಾತ್ ಕಾಮಕ್ರೋಧಾದಿಗಳನ್ನು ಪರಿತ್ಯಾಗ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಹೊರಗಿನ ಶತ್ರುಗಳ ಬಗ್ಗೆ ಕ್ಷಮಾ ತೋರಬೇಕು ಅಂತ. ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು ಅಂತಾರೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಆಂತರ ಶತ್ರುಗಳಿಗೆ ಕ್ಷಮೆ ಮಾಡುವುದಲ್ಲ, ಇರಲಿ ಬಿಡು ಪಾಪ ಅವುಗಳು ಬಂದು ನಮ್ಮದೇ ಮನಸ್ಸಿನಲ್ಲಿ ವಾಸ ಮಾಡಿಕೊಂಡಿವೆ, ಕಾಮಕ್ರೋಧಾದಿಗಳು ಇರಲಿ ಅಂತ ಪ್ರೀತಿ ಮಾಡುವುದಲ್ಲ, ಅವುಗಳ ಮೇಲೆ ದ್ವೇಷ ಮಾಡೋದೇ, ಅವುಗಳ ಮೇಲೆ ಕ್ರೋಧ ಮಾಡೋದೇ. ಬಾಹ್ಯ ಶತ್ರುಗಳನ್ನು ಕ್ಷಮಾ ಮಾಡಬೇಕು ಅಂತ. ಆ ಕ್ಷಮಾಗುಣ ಅದೇ ದೊಡ್ಡದಾದ ತಪಸ್ಸು. ಅದರಿಂದ ತಾನು ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆಯಬಹುದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಯುಧಿಷ್ಠಿರ ಕೇಳುತ್ತಾನೆ, ಕಪಿಲ ಹೋಮಧೇನು ಅದರ ಮಹತ್ವವನ್ನು ನೀನು ತಿಳಿಸಿಕೊಡು. ಬ್ರಹ್ಮದೇವರು ಕಪಿಲ ಗೋ ಸೃಷ್ಟಿಯನ್ನು ಮಾಡಿದರು ಅಂತ ನಾವು ಕೇಳಿದ್ದೇವೆ. ಹೋಮಧೇನು ಅಂತ ಅದು ಪ್ರಸಿದ್ಧ. ಆ ಕಪಿಲ ಗೋ, ಆ ಗೋವಿನ ಹಾಲು, ಮೊಸರು, ತುಪ್ಪ ಇವುಗಳೆಲ್ಲ ಬಹಳ ಶ್ರೇಷ್ಠವಾದದ್ದು. ದೇವರ ನೈವೇದ್ಯಕ್ಕೆ, ಯಜ್ಞಯಾಗಾದಿಗಳಿಗೆ, ಹವಿಸ್ಸಿಗೆ ಅಂತ. ಏನದರ ವೈಶಿಷ್ಟ್ಯ ಎಂಬುದಾಗಿ ಯುಧಿಷ್ಠಿರ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಬಹಳ ಶ್ರೇಷ್ಠವಾದದ್ದು. ಬ್ರಹ್ಮದೇವರು ಆ ಕಪಿಲಾಗೋ ಸೃಷ್ಟಿಯನ್ನು ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಪವಿತ್ರವಾದ ವಸ್ತುಗಳು, ಮಂಗಲವಾದ ವಸ್ತುಗಳು ಅಂತೇನು ಪ್ರಪಂಚದಲ್ಲಿವೆ, ಅನೇಕ ತೀರ್ಥಗಳಿವೆ, ಗಂಗಾದಿ ತೀರ್ಥಗಳು, ಭಾರೀ ಭಾರೀ ದೊಡ್ಡ ದೊಡ್ಡ ಕ್ಷೇತ್ರಗಳಿವೆ, ಬದರಿ ಮೊದಲಾದಂತಹ ಕ್ಷೇತ್ರಗಳು, ಗಂಗಾದಿ ತೀರ್ಥಗಳು, ಇನ್ನಿತರ ಪವಿತ್ರವಾದಂತಹ ಅನೇಕ ಅಶ್ವತ್ಥಾದಿ ವೃಕ್ಷಗಳು, ಒಟ್ಟೆಲ್ಲ ಪವಿತ್ರವಾದ ಮಂಗಲವಾದ ವಸ್ತುಗಳು ಅಂತ ಏನೆಲ್ಲ ಇವೆಯೋ ಅವುಗಳ ಸಾರವನ್ನು ಸಂಗ್ರಹ ಮಾಡಿ ಒಂದು ವಸ್ತುವಿನ ನಿರ್ಮಾಣ ಮಾಡಿದರು. ಅದೇ ಕಪಿಲಾಗೋ ಅಂತ. ಹೀಗಾಗಿ ಸ್ವಯಂ ಪ್ರತಿಯೊಂದು ಗೋವುಗಳಲ್ಲಿ ದೇವತೆಗಳ ಸನ್ನಿಧಾನ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಕಪಿಲಾಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ, ಎಲ್ಲ ಪವಿತ್ರವಾದ ಮಂಗಲವಾದ ವಸ್ತುಗಳ ಪಾವಿತ್ರ್ಯ, ಮಾಂಗಲ್ಯ, ಆ ಸೌಭಾಗ್ಯ ಅದು ಸಾರ ರೂಪದಲ್ಲಿ ಆ ಗೋವುಗಳಲ್ಲಿ ಬ್ರಹ್ಮದೇವರು ತುಂಬಿ ಇಟ್ಟಿದ್ದಾರೆ. ಅಷ್ಟು ಪವಿತ್ರವಾದದ್ದು. ವಿಶೇಷವಾಗಿ ಅಗ್ನಿಯಿಂದ, ಅಗ್ನಿತತ್ವದಿಂದ ಪ್ರಾದುರ್ಭೂತವಾದದ್ದು. ಅಂತಹ ಅಗ್ನಿಮಧ್ಯೋದ್ಭವಾಂ ದಿವ್ಯಾಂ ಅಗ್ನಿಜ್ವಾಲಾ ಸಮಪ್ರಭಾಂ ಅಗ್ನಿಜ್ವಾಲೋಚ್ಛ್ವಲಚ್ಛೃಂಗೀಂ ಪ್ರದೀಪ್ತಾಂಗಾರಲೋಚನಾಂ. ಅಗ್ನಿಯಿಂದಲೇ ಪ್ರಾದುರ್ಭೂತವಾದದ್ದು. ಅಗ್ನಿಜ್ವಾಲೆಯಂತೆ ಅದರ ತೇಜಸ್ಸಿದೆ, ಅದರ ಶೃಂಗದಲ್ಲಿ, ಅದರ ಕಣ್ಣಿನಲ್ಲಿ ಆ ಅಗ್ನಿಯ ವಿಶೇಷವಾದಂತಹ ಸನ್ನಿಧಾನ ಇರುತ್ತದೆ.
ಅಗ್ನಿ ಹೇಗೆ ಪಾಪಗಳನ್ನು ಭಸ್ಮ ಮಾಡಿ ಹಾಕ್ತದೋ ಹಾಗೆ ಈ ಹೋಮಧೇನು ಇದು ಕೂಡ ದರ್ಶನ ಮಾತ್ರದಿಂದ, ಸ್ಪರ್ಶ ಮಾತ್ರದಿಂದ, ಗೋಗ್ರಾಸ ಕೊಡೋ ಮಾತ್ರದಿಂದ ಮನುಷ್ಯನ ಎಲ್ಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡಿ ಹಾಕ್ತದೆ. ಅಗ್ನಿಯಿಂದಲೇ ಪ್ರಾದುರ್ಭೂತವಾದದ್ದರಿಂದಲೇ, ಅಗ್ನಿತತ್ವದಿಂದಲೇ ಅದನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಕ್ಕೇನೆ ಅಗ್ನಿಯಲ್ಲಿ ಹೋಮ ಮಾಡುವುದಕ್ಕೆ ಆ ಹೋಮಧೇನುವಿನ ಹಾಲು, ಮೊಸರು, ತುಪ್ಪ ಇವುಗಳನ್ನು ಉಪಯೋಗಿಸ್ತಾರೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಹೀಗಾಗಿ ಸಮಗ್ರವಾಗಿ ಅಗ್ನಿಪುಚ್ಛಾಂ, ಅಗ್ನಿಖುರಾಂ, ಅಗ್ನಿರೋಮಪ್ರಭಾನ್ವಿತಾಂ, ತಾಮ ಅಗ್ನೀಂ ಅಗ್ನಿಜಿಹ್ವಾಂ ಅಗ್ನಿಗ್ರೀವಾಂ ಜ್ವಲತ್ಪ್ರಭಾಂ, ಸಮಗ್ರವಾದ ಎಲ್ಲ ಅಂಗಾಂಗಗಳಲ್ಲಿ ಆ ತೇಜೋಮಯವಾದಂತಹ ಅಗ್ನಿಯ ಸನ್ನಿಧಾನ ಇರುತ್ತೆ. ಅಗ್ನ್ಯಂತರ್ಗತನಾದಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಆ ಗೋವಿನಲ್ಲಿ ಸನ್ನಿಹಿತನಾಗಿದ್ದು ಆ ಗೋವಿನಲ್ಲಿ ಪಾವಿತ್ರ್ಯವನ್ನು ಕೊಡ್ತಾನೆ, ಸಕಲ ಪಾಪಗಳ ಪರಿಹಾರ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಅಗ್ರಣೀತ್ವಾತ್ ಅಗ್ನಿನಾಮಕನಾದ ಪರಮಾತ್ಮ, ಅಂಗನೇತೃತ್ವಾದ ಅಗ್ನಿನಾಮಕನಾದಂತಹ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿರ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದನ್ನು ಹೋಮಧೇನು ಅಂತ ಕರೆಯೋದು ಕಪಿಲಾ ಗೋವನ್ನು ಹೋಮಕ್ಕಾಗಿಯೇ ಉಪಯೋಗಿಸಬೇಕು. ಈ ಹೋಮಧೇನುವಾದ ಕಪಿಲಾ ಗೋ ಇದನ್ನು ಕೇವಲ ಹೋಮಕ್ಕಾಗಿ ಉಪಯೋಗಿಸಬೇಕೇ ಹೊರತು ಇನ್ನಿತರ ಬೇರೆ ಕಾರ್ಯಗಳಿಗಾಗಿ ಉಪಯೋಗಿಸತಕ್ಕದ್ದಲ್ಲ. ಯಾರು ಯಜ್ಞಯಾಗಗಳನ್ನು ಮಾಡುವಂತಹ ಪವಿತ್ರವಾದಂತಹ ಯೋಗ್ಯತೆಯನ್ನು ಪಡೆದಿದ್ದಾರೆ, ಅಧಿಕಾರವನ್ನು ಪಡೆದಿದ್ದಾರೆ, ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಅಧಿಕಾರ ಇರುತ್ತೆ, ಮಾಡೋದಿಲ್ಲ ಕೆಲವರು. ಮಾಡ್ತಾರೆ ಕೆಲವರು, ಅಧಿಕಾರ ಇರೋದಿಲ್ಲ. ಯಜ್ಞಯಾಗಾದಿಗಳನ್ನು ಮಾಡುವ ಅಧಿಕಾರ ಇರಬೇಕು, ಅರ್ಹತೆ ಇರಬೇಕು, ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರಬೇಕು. ಅಂಥವರು ಆ ಯಜ್ಞಯಾಗಾದಿ ಪವಿತ್ರ ಕಾರ್ಯಗಳಿಗೆ ಮಾತ್ರ ಈ ಕಪಿಲಾಧೇನುವಿನ ಹಾಲು, ಮೊಸರು, ತುಪ್ಪ ಇವುಗಳನ್ನು ಉಪಯೋಗಿಸಬೇಕು. ಆ ಉಪಯೋಗಿಸಿ ಉಳಿದದ್ದನ್ನು ತಾವು ಪ್ರಸಾದ ಅಂತ ಸ್ವೀಕಾರ ಮಾಡಬಹುದು. ಆದರೆ ಕೇವಲ ತಮ್ಮ ಉಪಭೋಗಕ್ಕಾಗಿ ಅಂತ ಇದನ್ನು ಉಪಭೋಗ ಮಾಡುವುದಲ್ಲ. ಇನ್ನು ಯಜ್ಞಯಾಗಾದಿಗಳನ್ನು ಮಾಡುವ ಅಧಿಕಾರವೇ ಇಲ್ಲದೇ ಇದ್ದವರು, ಯಜ್ಞಯಾಗಾದಿಗಳನ್ನು ಮಾಡದೇನೇ ಇದ್ದವರಂತೂ ಸರ್ವಥಾ ಕಪಿಲಾ ಗೋವಿನ ಹಾಲು, ಮೊಸರು ಇತ್ಯಾದಿಗಳನ್ನು ಉಪಯೋಗಿಸತಕ್ಕದ್ದಲ್ಲ. ಬೇರೆ ಗೋವುಗಳನ್ನು ಉಪಯೋಗಿಸ್ಬೋದು. ಇದು ಹೋಮಕ್ಕಾಗಿ ಮೀಸಲು, ಅದಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ರೀತಿ ಯಾರಾದರೂ ಸ್ವಾರ್ಥಕ್ಕಾಗಿ ದೇವರ ಪೂಜೆ, ಹೋಮ, ಹವನ, ಯಜ್ಞಯಾಗಾದಿಗಳಿಗೆ ಅಲ್ಲದಂತೆ ಸ್ವಾರ್ಥಕ್ಕಾಗಿ ಇದನ್ನು ಉಪಭೋಗ ಮಾಡ್ತಾ ಇದ್ದರೆ ಅವರು ಮಹಾತ್ಯಾಜ್ಯರು, ಅವರು ನಿಂದ್ಯರು. ಅವರು ನಿಂದ್ಯರಿಷ್ಟೇ ಅಲ್ಲ, ಆ ರೀತಿಯ ಹಾಲನ್ನು ಸ್ವಾರ್ಥಕ್ಕೆ ಉಪಯೋಗಿಸುವವರು ಯಾರೋ ಅವರಿಂದ ದಕ್ಷಿಣೆ ತೆಗೆದುಕೊಳ್ಳುವವರು, ಪ್ರತಿಗ್ರಹ ಮಾಡುವವರು ಕೂಡ ನಿಂದ್ಯರಾಗಿದ್ದಾರೆ. ಅಂಥವರ ಸಹವಾಸವನ್ನು ಮಾಡಬಾರದು ಅಂತಾನೆ ಕೃಷ್ಣ. ಅಷ್ಟು ಆ ಕಪಿಲಾಗೋವನ್ನು ನೋಡಿ ಏನು ವ್ಯವಸ್ಥೆ. ಇಂತಿಂತಹ ಪದಾರ್ಥಗಳನ್ನು ಇದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅದನ್ನೇ ಮಾಡಬೇಕು ಅಂತ ಸೃಷ್ಟಿಕರ್ತೃವಾದ ದೇವರು ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಹೋಮಕ್ಕಾಗಿ ಸೃಷ್ಟವಾದದ್ದು, ಹೋಮಕ್ಕಾಗಿಯೇ ಅದರ ಉಪಯೋಗ ಆಗಬೇಕು. ಬೇರೆದಕ್ಕಾಗಿ ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡ್ರೆ ಅವರೂ ತ್ಯಾಜ್ಯರು. ಅವರ ಹತ್ತಿರ ಯಾರು ದಕ್ಷಿಣೆ ತೆಗೆದುಕೊಳ್ತಾರೋ, ಪ್ರತಿಗ್ರಹ ಮಾಡ್ತಾರೋ ಅವರೂ ತ್ಯಾಜ್ಯರು. ಅವರನ್ನು ಕೂಡ ದೂರ ಇಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಮಹಾಪಾತಕಿಗಳವರು ಅಂತ. ಅವರ ಜೊತೆಗೆ ಮಾತನಾಡಬಾರದು, ಯಾವುದೇ ರೀತಿಯ ವ್ಯವಹಾರವನ್ನು ಮಾಡಬಾರದು ಅಂತ. ಇವರೇನಾದರೂ ಈ ರೀತಿ ಹೋಮಧೇನುವಿನ ಆ ಹಾಲು, ಮೊಸರು, ತುಪ್ಪಗಳನ್ನು ಸ್ವಾರ್ಥಕ್ಕಾಗಿ ಉಪಭೋಗ ಮಾಡಿದರೆ ಅವರನ್ನು ಸಮಾಜದಲ್ಲಿರುವಂತಹ ಸಜ್ಜನರು ದೂರ ಇಡುತ್ತಾರೆ ಎನ್ನುವುದು ಮಾತ್ರ ಅಲ್ಲ, ಅವರ ಪಿತೃಪಿತಾಮಹಾದಿಗಳೆಲ್ಲ ಅಪವಿತ್ರವಾದ ಅಮೇಧ್ಯವಾದ ವಸ್ತುಗಳನ್ನು ಭೋಗ ಮಾಡ್ತಾ ದುಃಖವನ್ನು ಪಡ್ತಾರೆ. ತಿನ್ನಬಾರದ ವಸ್ತುಗಳನ್ನೆಲ್ಲ ತಿನ್ನುವಂತಹ ಪ್ರಸಂಗ ಅವರ ಪಿತೃಪಿತಾಮಹಾದಿಗಳಿಗೆ ಬರ್ತದೆ. ಮಕ್ಕಳು ಮಾಡಿದ ಈ ತಪ್ಪಿನಿಂದ ಅಮೇಧ್ಯಮುಪಭುಂಜಂತಿ ಭೂಮ್ಯಾಂ ವೈಶ್ವಸೃಗಾಲವತ, ನಾಯಿ ನರಿಗಳಂತೆ ಅವರು ಕಂಡದ್ದನ್ನು ತಿಂದು ದುಃಖ ಪಡುವಂತಹ ಪ್ರಸಂಗ ಬರುತ್ತೆ. ಯಾರ ವಂಶದಲ್ಲಿ ಹುಟ್ಟಿದವರು ಈ ರೀತಿ ಆ ಧೇನುವಿನ ದುರುಪಯೋಗವನ್ನು ಮಾಡ್ತಾರೋ ಅಂಥವರ ಪಿತೃಪಿತಾಮಹಾದಿಗಳಿಗೆ ಅಂತ ಹೇಳ್ತಾನೆ ಕೃಷ್ಣ. ಹೀಗಾಗಿ ಎಂದಿಗೂ ಅದರ ಉಪಭೋಗವನ್ನು ಮಾಡಬಾರದು ಸ್ವಾರ್ಥಕ್ಕಾಗಿ. ರೌರವ ನರಕದಲ್ಲಿ ಕೋಟಿ ಕೋಟಿ ವರ್ಷಗಳವರೆಗೆ ಒದ್ದಾಡಿ ಮುಂದೆ ಮಲಮೂತ್ರಗಳಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಸಾವಿರಾರು ವರ್ಷಗಳವರೆಗೆ ಸಾವಿರಾರು ಬಾರಿ ಕ್ರಿಮಿಯಾಗಿ ಹುಟ್ಟಿ ದುಃಖವನ್ನು ಪಡುವಂತಹ ಪ್ರಸಂಗ ಅವನಿಗೆ ಬರ್ತದೆ. ಅದಕ್ಕಾಗಿ ಎಂದಿಗೂ ಆ ರೀತಿ ಮಾಡಬಾರದು ಅದರ ಬಗ್ಗೆ ವಿಶೇಷವಾಗಿ ಹೇಳ್ತಾನೆ. ಯಾರು ಕಪಿಲಾಗೋವಿನ ಹಾಲನ್ನು ಸ್ವಾರ್ಥಕ್ಕೆ ಉಪಭೋಗ ಮಾಡ್ತಾರೆ, ಅಂಥವರಿಂದ ಯಾರು ಸ್ವೀಕಾರ ಮಾಡ್ತಾರೆ
ಆ ಸ್ವೀಕಾರ ಮಾಡಿದವರ ಜೊತೆಗೆ ಮಾತನಾಡಿದರೆ, ಅವರ ಜೊತೆಗೆ ಸಹವಾಸ ಮಾಡಿದರೆ, ಅವರ ಜೊತೆಗೆ ಒಂದು ದಿನ ಇದ್ದರೆ, ಮಲ್ಕೊಂಡ್ರೆ, ಊಟ ಮಾಡಿದರೆ ಪ್ರಾಜಾಪತ್ಯ ವ್ರತವನ್ನು, ಕೃಚ್ಛ್ರಚಾಂದ್ರಾಯಣಾದಿ ವ್ರತಗಳನ್ನು ಮಾಡಬೇಕು. ಅಂದರೆ ಶುದ್ಧಿಯಾಗತ್ತೆ. ಅಷ್ಟು ಮಹಾಪಾಪ ಅಂತ ಹೇಳ್ತಾರೆ. ಬ್ರಹ್ಮಕೂರ್ಚ ಚಾಂದ್ರಾಯಣಾದಿ ವ್ರತಗಳನ್ನು ಆ ಸ್ವೀಕಾರ ಮಾಡಿದವನು ಕೂಡ ಮಾಡಬೇಕು. ಅವನ ಜೊತೆಗೆ ಸಹವಾಸಾದಿಗಳನ್ನು ಮಾಡಿದಂತಹ ವ್ಯಕ್ತಿ ಅವನು ಪ್ರಾಜಾಪತ್ಯ ಕೃಚ್ಛ್ರಾದಿಗಳನ್ನು ಮಾಡಬೇಕು ಅಂತ ಇಷ್ಟು ಅದರ ಪ್ರಾಯಶ್ಚಿತ್ತ. ಒಟ್ಟು ಇದರ ಸಾರ ಇಷ್ಟೇ. ಆ ಕಪಿಲಾಗೋ ಅದು ಪೂಜ್ಯ ವಸ್ತು, ಅದರ ಹವಿಸ್ಸು ಅದು ಯಜ್ಞಯಾಗಾದಿಗಳಿಗೆ ಉಪಯೋಗವಾಗಬೇಕಾದದ್ದು ದೇವರ ಪ್ರೀತಿಗಾಗಿ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾನೆ. ಕಪಿಲಾಹ್ಯಗ್ನಿಹೋತ್ರಾರ್ಥಂ ಯಜ್ಞಾರ್ಥೇ ಚ ಸ್ವಯಂಭುವ ಸರ್ವತಸ್ತೇಜ ಉದ್ಧೃತ್ಯ ಬ್ರಹ್ಮಣ ನಿರ್ಮಿತಾ ಪುರ. ಅದಕ್ಕಾಗಿಯೇ ಹಿಂದೆ ನೀವು ಕೇಳಿದ್ದೀರಿ ಚವನ ಋಷಿಗಳ ಕಥೆ ಕೇಳುವಾಗ, ಆ ಚವನ ಋಷಿಗಳ ಬೆಲೆ ಕಟ್ಟುವಂತಹ ಸಂದರ್ಭದಲ್ಲಿ ಚವನ ಋಷಿಗಳಿಗೆ ಸರಿಯಾದ ಬೆಲೆ ಯಾವುದು ಅಂತ 1000, ಲಕ್ಷ, ಕೋಟಿ, ಅರ್ಧ ರಾಜ್ಯ, ಸಂಪೂರ್ಣ ರಾಜ್ಯ ಅಂತ ಏನು ಹೇಳಿದರೂ ಕೂಡ ಕೇಳೋದಿಲ್ಲ ಚವನ ಋಷಿಗಳು. ನನ್ನ ಬೆಲೆಯನ್ನು ನೀವು ಇಷ್ಟು ಕಡಿಮೆಯಾಗಿ ಹೇಳ್ತಾ ಇದ್ದೀರಿ ಅಂತ. ಆಗ ಕೇವಲ ಒಂದು ಗೋ ಇವರಿಗೆ ಸರಿಯಾಗುವಂತಹ ಬೆಲೆ ಅಂತ ಹೇಳಿದಾಗ ಚವನ ಋಷಿಗಳು ಸಂತೋಷ ಪಡ್ತಾರೆ. ಓ, ಇದು ಸರಿಯಾದ ಮಾತು ಅಂತ. ಅದಕ್ಕೆ ಕಾರಣ ಇದೆ. ಯಜ್ಞಯಾಗಾದಿಗಳನ್ನು ಮಾಡುವ ಜವಾಬ್ದಾರಿಯನ್ನು ಬ್ರಾಹ್ಮಣನಿಗೆ ಒಪ್ಪಿಸಿದರೆ ಆ ಯಜ್ಞಯಾಗಾದಿಗಳಿಗೆ ಬೇಕಾದ ಹವಿಸ್ಸನ್ನು ಸಿದ್ಧ ಮಾಡಿಕೊಡುವ, ಅರ್ಥಾತ್ ಹವಿಸ್ಸಿನ ರೂಪದಲ್ಲಿ ಹಾಲನ್ನು ಕೊಡುವಂತಹ ಈ ಧೇನುವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಯಜ್ಞಕ್ಕಾಗಿ ಹುಟ್ಟಿದ ಇಬ್ಬರು, ಒಂದು ಆಕಳು, ಇನ್ನೊಂದು ಬ್ರಾಹ್ಮಣ ಅನ್ನೋದಕ್ಕೋಸ್ಕರ ಬ್ರಾಹ್ಮಣನಿಗೆ ಆಕಳು ಇದು ಸರಿಯಾದಂತಹ ಸರಿದೂಗುವ ಬೆಲೆ ಅಂತ ಚವನ ಋಷಿಗಳು ಒಪ್ಪಿಕೊಳ್ತಾರೆ. ಹೊರತು ಆ ಆಕಳಿಗೆ ಸಮಾನವಾಗಿ ಇಡೀ ರಾಜ್ಯವನ್ನೇ ಕೊಟ್ಟರೂ ಅವರು ಒಪ್ಪೋದಿಲ್ಲ. ಅಂತಹ ಶ್ರೇಷ್ಠವಾದ ಪವಿತ್ರಂಚ ಪವಿತ್ರಾಣಾಂ ಮಂಗಲಾನಾಂಚ ಮಂಗಲಂ ಪುಣ್ಯಾನಾಂ ಪರಮಂ ಪುಣ್ಯಂ ಕಪಿಲ ಪಾಂಡುನಂದನ. ಅಂತಹ ಶ್ರೇಷ್ಠವಾದ ಪವಿತ್ರವಾದಂತಹ ವಸ್ತು, ಶ್ರೇಷ್ಠವಾದ ತಪಸ್ಸು, ಶ್ರೇಷ್ಠವಾದ ವ್ರತ, ಶ್ರೇಷ್ಠವಾದ ದಾನ. ಈ ಗೋ ಸೇವೆಯೇ ಶ್ರೇಷ್ಠವಾದ ತಪಸ್ಸು, ಈ ಗೋ ಪೂಜೆಯೇ ಶ್ರೇಷ್ಠವಾದ ವ್ರತ, ಈ ಗೋದಾನವೇ ಶ್ರೇಷ್ಠವಾದ ದಾನ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾದಿ ಚ ಪವಿತ್ರಾಣಿ ಚ ರಮ್ಯಾಣಿ ಸರ್ವಲೋಕೇಶು ಪಾಂಡವ ತೇಭ್ಯಸ್ತೇಜಸ್ ಸಮುದ್ಧೃತ್ಯ ಬ್ರಹ್ಮಣ ಲೋಕಕರ್ತೃಣ ಲೋಕನಿಸ್ತರಣಾಯೈವ ನಿರ್ಮಿತಾ ಕಪಿಲಾ ಸ್ವಯಂ. ಇದೀಗ ಕೇಳಿದಿರಲ್ಲ, ಸಕಲ ತೀರ್ಥಕ್ಷೇತ್ರಗಳ ಸಾರವನ್ನು ತೆಗೆದು ಆ ಪಾವಿತ್ರ್ಯವನ್ನು ಒಂದು ಕಡೆಗೆ ಸೇರಿಸಿ ಇಟ್ಟಿದ್ದಾರೆ ಬ್ರಹ್ಮದೇವರು ಈ ರೂಪದಲ್ಲಿ. ಹೀಗಾಗಿ ಅಷ್ಟು ಗೌರವದಿಂದ ಅದನ್ನು ನಾವು ನೋಡಿಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾರೆ. ಅಂಥವರಿಗೆ ಶ್ರೇಷ್ಠವಾದಂತಹ ಸದ್ಗತಿಯಾಗ್ತದೆ. ಶೃಂಗಾಗ್ರದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇರುತ್ತೆ. ಹೀಗಾಗಿ ಪ್ರಾತಃ ಕಾಲದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದರ ಕೋಡಿನ ಮೇಲೆ ಹಾಕಿ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಪ್ರೋಕ್ಷಣೆ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಸಿಗತ್ತೆ. ನಿಮಗೆ ಅಭ್ಯಾಸ ಇದ್ದರೆ ಸರಿಯಾಗಿ ಮಾಡಬೇಕು. ಯಾವುದೋ ಪರಿಚಯವಿಲ್ಲದ ಆಕಳ ಹತ್ತಿರ ಹೋಗಿ ಕೋಡಿನ ಮೇಲೆ ನೀರು ಹಾಕಿ ಅದರಿಂದ ಇರಿಸಿಕೊಳ್ಳುವ ಸಾಹಸವನ್ನು ಮಾಡಬಾರದು. ಆ ಪಾವಿತ್ರ್ಯ ಕಪಿಲಾ ಗೋವಿನಲ್ಲಿದೆ ಅಂತ ತಿಳಿಯಬೇಕು. ಸಾಧ್ಯವಿದ್ದರೆ ಮಾಡಬೇಕು, ಇಲ್ಲದೇ ಇದ್ದರೆ ದೂರದಿಂದ ನಮಸ್ಕಾರ ಮಾಡಬೇಕು. ಬ್ರಹ್ಮಣೋ ಹಿ ನಿಯೋಗೇನ ಇವ ಸಂತಿ ದಿನೇ ದಿನೇ ಪ್ರಾತರುತ್ಥಾಯ ಯೋ ಮರ್ತ್ಯ ಕಪಿಲಾ ಶೃಂಗಮಸ್ತಕ ಅಚ್ಯುತಾ ಆಪಸ್ತು ಶೀರ್ಷೇಣ ಧಾರಯೇತ್ ಪ್ರಯತಃ ಶುಚಿ ಸತೇನ ಪುಣ್ಯತೀರ್ಥೇನ ಸಹಸಾ ದಗ್ಧ ಕಿಲ್ಬಿಷಃ. ಆ ಪ್ರೋಕ್ಷಣೆ ಮಾಡಿಕೊಳ್ಳುವ ಮಾತ್ರದಿಂದ 3 ವರ್ಷಗಳವರೆಗೆ ಇವನು ಮಾಡಿದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ ಅಂತಾರೆ. ಆ ಅನುಸಂಧಾನ ಬೇಕು. ಎಲ್ಲ ಗಂಗಾದಿ ತೀರ್ಥಗಳ ಸನ್ನಿಧಾನವನ್ನು ಬ್ರಹ್ಮದೇವರು ಇಲ್ಲಿಟ್ಟಿದ್ದಾರೆ. ಇಂತಹ ಈ ಶೃಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ನನ್ನ ಪಾಪಗಳ ಪರಿಹಾರವಾಗ್ತದೆ. ಆ ಶೃಂಗದಲ್ಲಿ ಸನ್ನಿಹಿತನಾದಂತಹ ಆ ಪರಮಾತ್ಮ ಇದ್ದಾನಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ, ಹಾಗೆ ಆ ಶೃಂಗ ಶಬ್ದ ವಾಚ್ಯನಾಗಿರತಕ್ಕಂತಹ ಭಗವಂತ, ನೈಕ ಶೃಂಗನಾದ ಆ ಪರಮಾತ್ಮ ಅಲ್ಲಿ ಇದ್ದು ಅವನೇ ನಮ್ಮ ಪಾಪಗಳ ಪರಿಹಾರವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಬೇಕು. ಆ ಗೋಮೂತ್ರವನ್ನು ತಾನು ಪ್ರೋಕ್ಷಣೆ ಮಾಡಿಕೊಂಡ್ರೆ, ಅದರ ಸ್ಪರ್ಶವನ್ನು ಮಾಡಿದರೆ, ಅದನ್ನು ನೀರಿನಲ್ಲಿ ಸೇರಿಸಿಕೊಂಡು ಸ್ನಾನ ಮಾಡಿದರೆ ಆಗ 30 ವರ್ಷಗಳವರೆಗೆ ಮಾಡಿದಂತಹ ಪಾಪಗಳನ್ನು ಪರಿಹಾರ.
ಶೃಂಗಕ್ಕೆ ಅಭಿಷೇಕ ಮಾಡಿದ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡರೆ 3 ವರ್ಷಗಳ ಪಾಪಗಳನ್ನು ಕಳೆದುಕೊಂಡರೆ, ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿಕೊಂಡು ಆ ಗೋಮೂತ್ರದಿಂದ ಮಿಶ್ರವಾದ ನೀರಿನಿಂದ ಸ್ನಾನ ಮಾಡಿದರೆ 30 ವರ್ಷಗಳವರೆಗೆ ತಾನು ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಒಂದು ಮುಷ್ಟಿ ಹುಲ್ಲನ್ನು ಗೋಗ್ರಾಸವಾಗಿ ಕೊಟ್ಟ ಅಂದರೆ ತೃಣಮುಷ್ಟಿಕಂ ತ್ರಿಂಶದ್ರಾತ್ರ ಕೃತಂ ನೃಪ, 30 ದಿನಗಳವರೆಗೆ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಪ್ರದಕ್ಷಿಣೆ ಹಾಕಿದರೆ ಸಮಗ್ರವಾದಂತಹ ಭೂಪ್ರದಕ್ಷಿಣೆ, ಎಲ್ಲ ತೀರ್ಥಕ್ಷೇತ್ರಗಳಿಗೆ ನದಿಗಳಿಗೆ ಪ್ರದಕ್ಷಿಣೆ ಹಾಕಿದರೆ ಏನು ಫಲ ಬರಬೇಕೋ ಆ ಫಲ ಬರ್ತದೆ. ಇದೆಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದು ಕಷ್ಟವಾಗಿರ್ತದೆ. ಯಾವುದು ಸಣ್ಣ ರೌಂಡ್ ಯಾವುದಿದೆ ಹೇಳ್ರಿ ಅಂತಾರೆ, ದೊಡ್ಡ ಪ್ರಕಾರ ಬಿಟ್ಟು ಏನಾದರೂ ಒಳಗಿಂದಿದ್ದರೆ ಹೇಳಿ ಅಂತ ಹುಡುಕಿ ಒಳಗೆ ಪ್ರದಕ್ಷಿಣೆ ಹಾಕೋ ಪ್ರಯತ್ನ ಮಾಡ್ತಾರೆ. ಅಂಥದ್ದು ಸಂಪೂರ್ಣ ದೇವಸ್ಥಾನದ ಪ್ರಾಕಾರಗಳ ಪ್ರದಕ್ಷಿಣೆ, ಶ್ರೀರಂಗದ ಪ್ರಾಕಾರದ ಪ್ರದಕ್ಷಿಣೆ ಮಾಡೋದು, ಸಪ್ತ ಪ್ರಾಕಾರದ ಪ್ರದಕ್ಷಿಣೆ ಅಂದ್ರೇ ಬಹಳ ಶ್ರಮ ಅಂತ ಜನ ಅಂದ್ಕೊಳ್ತಾರೆ. ಇನ್ನು ಎಲ್ಲ ದೇವಸ್ಥಾನಗಳು, ನರ್ಮದಾ, ಗೋದಾವರಿ, ದೊಡ್ಡ ದೊಡ್ಡವರೆಲ್ಲ ಹಾಗೆ ಮಾಡ್ತಾರೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಮಗ್ರ ಗೋದಾವರಿ ನದಿಯ ಪ್ರದಕ್ಷಿಣೆ ಮಾಡಿದವರು ಅವರು, ಮಹಾನುಭಾವರು. ಎಲ್ಲಿ ಗೋದಾವರಿ ಉದ್ಭೂತ ಆಗ್ತದೆ, ಅದರ ಪ್ರಾದುರ್ಭಾವ ಉಗಮಸ್ಥಾನದಿಂದ ಅಂತರ್ವೇದಿಯಲ್ಲಿ ಗಂಗಾ ಗೋದಾವರಿ ಸಾಗರ ಸಂಗಮದವರೆಗೆ, ತ್ರ್ಯಂಬಕೇಶ್ವರದಿಂದ ಅಂತರ್ವೇದಿಯವರೆಗೆ ಸಮಗ್ರವಾಗಿ ಆ ಗೋದಾ ನದಿಯ ಏನು ಪಾತ್ರ ಇದೆ, ಆ ಪಾತ್ರಕ್ಕೆ ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಿದ್ದಾರೆ ಕಾಲ್ನಡಿಗೆಯಿಂದ ಮಹಾನುಭಾವರು, ವಿದ್ಯಾಧೀಶ ತೀರ್ಥರು. ಇಂತಿಂಥ ಮಹಾನುಭಾವರು, ಅದೆಲ್ಲ ನಮಗೆಲ್ಲ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಅನೇಕ ಜನ ಭಕ್ತರು ಇವತ್ತಿಗೂ ನರ್ಮದಾ ಪ್ರದಕ್ಷಿಣೆ ಮಾಡುವವರಿದ್ದಾರೆ. ಇವತ್ತಿಗೂ ಸಂಪೂರ್ಣ ನರ್ಮದಾವನ್ನು 2000 ಕಿಲೋಮೀಟ್ರ್ ಪ್ರಾಯ ಹೆಚ್ಚು ಕಡಿಮೆ ಅದನ್ನು ಪ್ರದಕ್ಷಿಣೆ ಹಾಕ್ತಾರೆ ಜನಗಳು. ಪ್ರದಕ್ಷಿಣೆ ಅಂದರೆ ಅಲ್ಲಿ ಮಧ್ಯದಲ್ಲೆಲ್ಲ ಅವಕಾಶ ಇಲ್ಲ, ಚೆನ್ನಾಗಿ ಇಳ್ಕೊಳ್ಳೋದಕ್ಕೆ ಉಳ್ಕೊಳ್ಳೋದಕ್ಕೆ. ಎಲ್ಲ ಕಾಡು, ಬಹಳ ಹಿಂಸ್ರವಾದ ಪಶುಗಳು, ಕಳ್ಳರು, ನಾನಾ ತರಹದ ಜನ ಇರ್ತಾರೆ. ಪ್ರದಕ್ಷಿಣೆ ಹಾಕುವಂತಹ ಜನ ಹೇಳ್ತಾರೆ, ಅವ್ರು ಹೇಗೆ ಹೋಗ್ತಾರೆ ಅಂದರೆ ಮೈ ಮೇಲೆ ಬಟ್ಟೆ ಕೂಡ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳೋದಿಲ್ಲ. ಈ ಧಾನ್ಯಗಳನ್ನು ಹಾಕಿಕೊಳ್ಳುವುದಕ್ಕೆ ಗೋಣಿ ಚೀಲಗಳಿರುತ್ತಲ್ಲ, ಆ ಚೀಲಗಳನ್ನೇ ಕತ್ತರಿಸಿ ಮುಖಕ್ಕೆ, ಕಣ್ಣು, ಮೂಗು, ಬಾಯಿ ಎಷ್ಟು ಬೇಕೋ ಅಷ್ಟು ಕತ್ತರಿಸ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ದಾರಿಯಲ್ಲಿರುವ ಕಳ್ಳರು ಮೈ ಮೇಲಿರೋ ಬಟ್ಟೆನೂ ಬಿಡೋದಿಲ್ಲ ಅಂತ. ಅಂತಹ ಕಳ್ಳರಿರ್ತಾರೆ. ಆಭರಣಗಳನ್ನು ಹಾಕ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ, ಸಾಧಾರಣ ವಸ್ತ್ರವನ್ನು ಹಾಕಿಕೊಂಡು ಹೋಗಬೇಕು. ಅಂದರೆ ಅವರು ಆ ವಸ್ತ್ರವನ್ನೇನು ತೊಗೊಳ್ಳೋದಿಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತಾರೆ. ಇಷ್ಟು ಕಷ್ಟಪಟ್ಟು ಪ್ರದಕ್ಷಿಣೆ ಹಾಕುವವರು ಇವತ್ತಿಗೂ ಇದ್ದಾರೆ, ಭಕ್ತರಿದ್ದಾರೆ. ಆದರೆ ಇಡೀ ಭೂಪ್ರದಕ್ಷಿಣೆಯನ್ನು ಮಾಡೋದು ಅಂದರೆ ಏನು ಸುಲಭ ಸಾಧ್ಯವಾ? ಆದರೆ ಭಕ್ತಿಯಿಂದ ಕಪಿಲಾಗೋವಿನ ಪ್ರದಕ್ಷಿಣೆಯನ್ನು ಮಾಡಿದರೆ ಭೂಪ್ರದಕ್ಷಿಣೆ ಮಾಡಿದಂತಹ ಫಲ ಬರುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ನಾಳೆ ದಿವಸ ಗಣೇಶ ಚತುರ್ಥಿ. ಗಣೇಶನ ಉಪದೇಶವನ್ನು ನೀವೆಲ್ಲ ಕೇಳಿದ್ದೀರಿ. ಎಲ್ಲ ಕಡೆಗೆ ಸಂಪೂರ್ಣ ಭೂಪ್ರದಕ್ಷಿಣೆ ಮಾಡಬೇಕು ಅಂದರೆ ನವಿಲಿನ ಮೇಲೆ ಕುಳಿತು ಸ್ಕಂದ ಸುತ್ತಾಡಿಕೊಂಡು ಬರಬೇಕು ಅಂತ ಹೋದನಂತೆ. ನಾನು ಎಲ್ಲಿಯೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ ಅಂಥೇಳಿ ಪಾರ್ವತಿ ಪರಮೇಶ್ವರರ ಇಬ್ಬರ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲೇ ಕುಳಿತಂತೆ ಗಣಪತಿ. ನಂದಾಯಿತು ಭೂಪ್ರದಕ್ಷಿಣೆ ಅಂತ. ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಸಮಗ್ರ ಭೂಪ್ರದಕ್ಷಿಣೆ ಮಾಡಿದ ಹಾಗೆ ಅಂತ. ಅದರಲ್ಲಿಯೂ ಸಾಮಾನ್ಯ ತಂದೆ ತಾಯಿಗಳಲ್ಲ, ಪಾರ್ವತಿ ಪರಮೇಶ್ವರರು ಅಂತಹ ಮಹಾನುಭಾವರು, ದೇವತೋತ್ತಮರು. ಅವರಲ್ಲಿ ಎಲ್ಲ ಸನ್ನಿಧಾನ. ಅವರಂತೂ ಈ ಪಂಚಮಹಾಭೂತಗಳಿಗೇನೆ ಮೂಲಭೂತವಾದಂತಹ ಅಹಂಕಾರ ತತ್ವಕ್ಕೆ ನಿಯಾಮಕರು. ಅದರಲ್ಲಿ ಒಂದು ಪೃಥ್ವಿ ಭಾಳ ಸಣ್ಣದಿದು. ಅವರಿಗೆ ಪ್ರದಕ್ಷಿಣೆ ಹಾಕಿದರೆ ಪೃಥ್ವಿ ಪ್ರದಕ್ಷಿಣೆ ಅಲ್ಲ, ಇನ್ನೂ ಭಾಳ ದೊಡ್ಡ ಪ್ರದಕ್ಷಿಣೆ ಹಾಕಿದ ಹಾಗೆ. ಅಹಂಕಾರ ತತ್ವಕ್ಕೇ ಪ್ರದಕ್ಷಿಣೆ ಹಾಕಿದ ಹಾಗೆ. ಅಂತಹ ಮಹಾನುಭಾವರಾದಂತಹ ಪರಮೇಶ್ವರ ಪಾರ್ವತಿ ಪರಮೇಶ್ವರರ ಪ್ರದಕ್ಷಿಣೆ ಹಾಕಿದರೆ ಎಲ್ಲ ಪ್ರದಕ್ಷಿಣೆ ಮಾಡಿದ ಫಲ ಸಿಕ್ತು ಅಂತನ್ನುವ ಮಾತನ್ನು ಕೇಳ್ತಿರಲ್ಲ. ಹಾಗೆ ಈ ಗೋವುಗಳ ಪ್ರದಕ್ಷಿಣೆ ಭಕ್ತಿಯಿಂದ ಮಾಡಿದರೆ ಪ್ರದಕ್ಷಿಣೀ ಕೃತಾತೇನ ಪೃಥಿವೀ ನಾತ್ರ ಸಂಶಯ ಪ್ರದಕ್ಷಿಣೇನ ಚೈಕೇನ ಶ್ರದ್ಧಾಯುಕ್ತಸ್ಯ ಪಾಂಡವ. ಒಂದು ಬಾರಿ ಪ್ರದಕ್ಷಿಣೆ ಹಾಕಿದರೆ 10 ದಿನ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಅದರ ಪಂಚಗವ್ಯದಿಂದ ಸ್ನಾನವನ್ನು ಮಾಡಿದರೆ 10 ದಿನ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಕೇವಲ ಅದರ ದರ್ಶನ ಮಾಡಿದರೆ ಸಾಕು. ನಮಸ್ಕಾರ, ಪ್ರದಕ್ಷಿಣೆ ಏನೂ ಆಗಲಿಲ್ಲ, ದೂರದಿಂದ ದರ್ಶನ ಮಾಡಿದ, ಅದರ ಧ್ವನಿಯನ್ನು ಕಿವಿಯಿಂದ ಕೇಳಿದರೆ ಸಾಕು, ಇಡೀ ದಿನ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಅಹೋರಾತ್ರ ಕೃತಂ ನೃಪ ಶ್ರುತ್ವ ಹುಂಕಾರ ನಿಸ್ವನಂ. ಅಷ್ಟೇ, ಇಷ್ಟು ಗೋವಿನ ಮಹತ್ವ ಇದೆ. ಯತ್ರವಾ ತತ್ರವಾ ಚಾಂಗೆ. ಕೋಡಿನ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ, ಭಯ. ಪುಚ್ಛದ ಸ್ಪರ್ಶ ಮಾಡಲಿಕ್ಕೆ ಅನುಕೂಲ ಇಲ್ಲ, ಯಾವುದೋ ಅವಸರದಲ್ಲಿದ್ದೇವೆ, ಆ ತರಹ ಇಲ್ಲ, ಅದು ಎಲ್ಲಿಯೋ ದೂರದಲ್ಲಿ ನಿಂತಿದೆ. ಯಾವ ಅಂಗದ ಸ್ಪರ್ಶವನ್ನು ಮಾಡಿ ನಮಸ್ಕಾರ ಮಾಡಿದರೂ ಪವಿತ್ರ.
ಯತ್ರ ವಾ ತತ್ರ ವಾಚಾಂಗೆ ಕಪಿಲಾಂ ಯಸ್ಪೃಶೇತ್ ಶುಚಿ ಸಂವತ್ಸರಕೃತಂ ಪಾಪಂ ವಿನಾಶಯತಿ ಪಾಂಡವ. ಆ ಕಪಿಲಾಗೋದಾನ ಮಾಡಿದರೆ ಸಹಸ್ರ ಗೋದಾನ ಮಾಡಿದಂತಹ ಫಲ, ಗೋ ಹತ್ಯೆ ಮಾಡಿದರೆ ಸಹಸ್ರ ಗೋ ಹತ್ಯೆ ಮಾಡಿದ ಫಲವೂ ಬರುತ್ತೆ. ಭಕ್ತಿಯಿಂದ ಕಪಿಲಾಗೋದಾನವನ್ನು ಶ್ರೇಷ್ಠನಾದ ಯಜ್ಞಯಾಗಾದಿಗಳನ್ನು ಮಾಡುವ ಸಜ್ಜನನಿಗೆ ಕೊಟ್ಟರೆ ಲಕ್ಷ ಗೋದಾನ ಮಾಡಿದಂತಹ ಫಲ ಅವನಿಗೆ ಬರುತ್ತೆ. ಆದ್ದರಿಂದ ಭಕ್ತಿ ಶ್ರದ್ಧೆಗಳಿಂದ ದಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು, ಗೋಗ್ರಾಸ ಕೊಡಬೇಕು, ದರ್ಶನ ಮಾಡಬೇಕು, ಅದರ ಪವಿತ್ರವಾದ ಧ್ವನಿಯನ್ನು ಕೇಳಬೇಕು, ದೂರದಿಂದ ಗೌರವಿಸಬೇಕೇ ಹೊರತು ಅಪಚಾರವನ್ನು ಎಂದಿಗೂ ಮಾಡಬಾರದು. ಸ್ವಾರ್ಥಕ್ಕಾಗಿ ಅದರ ಉಪಯೋಗ ಮಾಡಿಕೊಳ್ಳಬಾರದು. ದೇವರ ಸೇವೆಗೆ ಯಜ್ಞಯಾಗಾದಿಗಳಿಗೆ ಕಪಿಲಾಗೋವಿನ ಉಪಯೋಗವನ್ನು ಮಾಡಬೇಕು ಎಂಬ ಪ್ರಮೇಯವನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ವರಾಹ ಜಯಂತಿ ಇವತ್ತು. ವರಾಹ ರೂಪದಿಂದ ಭಗವಂತ ಭೂಮಿಯನ್ನು ಉದ್ಧಾರ ಮಾಡಿದವನು. ಸ್ವಾಭಾವಿಕವಾಗಿ ಈ ಪ್ರಳಯ ಜಲದಲ್ಲಿ ಮುಳುಗಿದಂತಹ ಭೂಮಿಯನ್ನು ಉದ್ಧಾರ ಮಾಡಿ, ಘನೋದಕದಲ್ಲಿ ಮುಳಿದಂತಹ ಭೂಮಿಯನ್ನು ಮೊದಲು ಉದ್ಧಾರ ಮಾಡಿದ. ಪುನಃ ಮತ್ತೊಮ್ಮೆ ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸಿದಾಗ ಅದನ್ನೂ ಮತ್ತೆ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಈ ರೀತಿ 2 ಬಾರಿ ವರಾಹ ರೂಪವನ್ನು ತೆಗೆದುಕೊಂಡು ಭೂಮಿಯನ್ನು ಉದ್ಧಾರ ಮಾಡಿ ನಾವೆಲ್ಲ ಯಾವ ಭೂಮಿಯ ಮೇಲಿದ್ದು ಸಾಧನೆಯನ್ನು ಮಾಡ್ತಾ ಇದ್ದೇವೆ ಅಂತಹ ಭೂಮಿಯನ್ನು ಕೊಟ್ಟು, ಅಧಿಷ್ಠಾನವನ್ನು ಕೊಟ್ಟು ಅನುಗ್ರಹ ಮಾಡಿದಂತಹ ಭಗವಂತ ಭೂವರಾಹ ಸ್ವಾಮಿ. ಯಜ್ಞಯಾಗಾದಿಗಳಿಗೆ ಬೇಕಾದ ಎಲ್ಲ ಸಾಧನಗಳನ್ನು ತನ್ನ ಶರೀರದಿಂದಲೇ ಸೃಷ್ಟಿ ಮಾಡಿದಂತಹ ಸ್ವಾಮಿ. ಯಜ್ಞಮಯವಾದಂತಹ ಆ ಭಗವಂತನ ಶರೀರ ಅರ್ಥಾತ್ ಯಜ್ಞಾಂಗಗಳನ್ನು ತನ್ನ ದಿವ್ಯವಾದ ಸಚ್ಚಿದಾನಂದಾತ್ಮಕವಾದ ಅಂಗಗಳಿಂದ ಆ ಯಜ್ಞ ಸಾಧನಗಳನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅವುಗಳೆಲ್ಲ ಪರಮಾತ್ಮನಿಂದ ಭಿನ್ನವಾದವುಗಳು. ಅವನ ಚಿಚ್ಚರೀರದಿಂದ ಪರಮಾತ್ಮ ಅವುಗಳನ್ನು ನಿಮಿತ್ತ ಕಾರಣವಾಗಿಟ್ಟುಕೊಂಡು ಈ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ಶ್ರೀಮದ್ಭಾಗವತದಲ್ಲಿ ಹೇಳ್ತಾರೆ. ಅದಕ್ಕಾಗಿಯೇ ಯಜ್ಞವರಾಹ ಅಂತ ಹೆಸರು. ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಯೇಪಿ ಕುರ್ವಂತಿ ತೇಷಾಮಪಿ ನಮೋ ನಮಃ. ಆ ಯಜ್ಞವರಾಹ ದೇವರಿಗೆ ನಮಸ್ಕಾರ ಅಂತಿಷ್ಟೇ ಅಲ್ಲ, ಯಜ್ಞವರಾಹನಿಗೆ ಯಾರು ನಮಸ್ಕಾರ ಮಾಡ್ತಾರೋ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಅಂತ ತಿಳಿಸಿದ್ದಾರೆ. ಆ ರೀತಿ ಆ ವರಾಹರೂಪಿಯಾದಂತಹ ಪರಮಾತ್ಮ ನಾವು ಇರುವುದಕ್ಕೆ ನಿಲ್ಲುವುದಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾನೆ. ನಾವೆಲ್ಲ ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾದಂತಹ ಏನೆಲ್ಲ ಈ ವೈದಿಕ ಸಂಹಿತೆಗಳಿವೆ, ಆ ಸಂಹಿತೆಗಳಿಗೆ ನಿಯಾಮಕನಾದಂತಹ ದೇವರು ವರಾಹರೂಪಿಯಾದ ದೇವರು. ಆ ಎಲ್ಲ ವೇದಗಳ ಜ್ಞಾನ ನಮಗಾಗುವಂತೆ ಅನುಗ್ರಹ ಮಾಡಲಿ. ಯಾವುದೇ ವೇದಗಳನ್ನು, ಯಾವುದೇ ಪದಗಳನ್ನು ತೆಗೆದುಕೊಂಡರೆ ಆ ಪದದ ಪೂರ್ವವರ್ಣದಿಂದ ಪ್ರತಿಪಾದ್ಯನಾದ ದೇವತೆ ವರಾಹ, ಉತ್ತರ ವರ್ಣದಿಂದ ಪ್ರತಿಪಾದ್ಯನಾದ ದೇವತೆ ವಾಮನ, ಸಂಧಿಯಿಂದ ಪ್ರತಿಪಾದ್ಯನಾದ ದೇವತೆ ನರಸಿಂಹ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಪೂರ್ವವರ್ಣ ಪ್ರತಿಪಾದ್ಯನಾಗಿ, ಸಂಹಿತೆಗಳಿಂದ ಪ್ರತಿಪಾದ್ಯನಾಗಿ, ನಿಯಾಮಕನಾಗಿ, ಭೂಮಿಯಲ್ಲಿ ನಿಯಾಮಕನಾಗಿದ್ದು ಪರಮಾತ್ಮ ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಆದಿ ಎಂಬ ಸಾಮಭಾಗದಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ತಿಳಿಸಿಕೊಡ್ತಾರೆ. ಇವೇನು ಪಕ್ಷಿಗಳೆಲ್ಲ ಹಾರಾಡ್ತಾವೆ, ನಮಗನಿಸ್ತದೆ ವರಾಹದೇವರ ಕೆಲಸ ಅಂದರೆ ಕೇವಲ ಭೂಮಿ ಅಂದರೆ ಭೂಮಿ ಅಷ್ಟೇ ಅಂತ. ಈ ಭೂಮಿಯ ಮೇಲೆ ಪಕ್ಷಿಗಳೆಲ್ಲ ಹಾರಾಡ್ತಾವಲ್ಲ, ಅವುಗಳಿಗೆಲ್ಲ ಆಶ್ರಯನಾಗಿದ್ದಂಥವನು ವರಾಹ ಅಂತ. ಅರಣ್ಯದಲ್ಲಿ ಭಯಪಟ್ಟು ಓಡಿ ಹೋದಾಗ ಅವುಗಳಿಗೆ ರಕ್ಷಕನಾಗಿ, ಅವ್ಯಕ್ತನಾಗಿ ಆ ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ರಕ್ಷಣೆ ಮಾಡುವಂತಹ ಸ್ವಾಮಿ ನರಸಿಂಹ. ಈ ಪಕ್ಷಿಗಳೆಲ್ಲ ಹಾರಾಡುವಂಥವುಗಳಿಗೆ ಆಧಾರನಾಗಿ, ಅವುಗಳಿಗೆ ಪ್ರೇರಕನಾಗಿ ನಿಂತಂಥವನು ವರಾಹರೂಪಿಯಾಗಿರುವಂತಹ ಪರಮಾತ್ಮ ಅಂತ ಶ್ರೀಮದಾಚಾರ್ಯರು ಅದಕ್ಕಾಗಿ ವರಾಹದೇವರನ್ನು ಕೇವಲ ಭೂಪತಿ ಅಂತ ಕರೆದಿಲ್ಲ, ಭೂರ್ಭುವಸ್ವಃಪತಿ ಅಂತ ಕರೀತಾರೆ ವರಾಹದೇವರನ್ನು. ಭೂಮಿಗೂ ಅಂತರಿಕ್ಷಕ್ಕೂ ಸ್ವರ್ಗಕ್ಕೂ ಎಲ್ಲದಕ್ಕೂ ನಿಯಾಮಕ. ಭೂವರಾಹ ಭೂಮಿಯನ್ನು ಉದ್ಧಾರ ಮಾಡಿ ಅನುಗ್ರಹ ಮಾಡಿದ. ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳಿಗೂ ನಿಯಾಮಕನಾಗಿದ್ದಾನೆ ಅಂತ ಛಾಂದೋಗ್ಯ ಹೇಳುತ್ತದೆ. ಅದರಂತೆ ಇತರೆಯದಲ್ಲಿ ಹೇಳುವ ಹಾಗೆ ಸಂಹಿತಾದಿಗಳಿಗೆ ನಿಯಾಮಕನಾಗಿ ಆ ವೇದ ಮಂತ್ರಗಳಿಂದ ಯಜ್ಞಯಾಗಾದಿಗಳನ್ನು ಮಾಡಿಸಿ ಆ ಮೂಲಕ ಸ್ವರ್ಗಲೋಕ ಸಿಗುವಂತೆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ಸ್ವಃಪತಿಯೂ ಹೌದು. ಹೀಗಾಗಿ ಭಾಗವತದಲ್ಲಿ ಹೇಳಿದಂತೆ ಭೂಪತಿಯೂ ಹೌದು, ಛಾಂದೋಗ್ಯದಲ್ಲಿ ಹೇಳಿದ ಹಾಗೆ ಭುವಃಪತಿಯೂ ಹೌದು, ಐತರೇಯದಲ್ಲಿ ಹೇಳಿದ ಹಾಗೆ ಸ್ವಃಪತಿಯೂ ಹೌದು. ಭೂರ್ಭುವ ಸ್ವಃಪತಿಯಾಗಿದ್ದಾನೆ ಅಂತ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ವರಾಹದೇವರು ನಮ್ಮೆಲ್ಲರಿಗೆ ಉತ್ತಮವಾದಂತಹ ಜ್ಞಾನವನ್ನು ಕೊಟ್ಟು
ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.